ಸೆಂಥಿಲ್ ಹಾಕಿರುವ ಮಾನನಷ್ಟ ಮೊಕದ್ದಮೆಯನ್ನ ಎದುರಿಸೋದಕ್ಕೆ ಸಿದ್ಧ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಎಡಪಂಥೀಯರ ಕೈವಾಡ ಇದೆ. ಇದರಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ ಕೈವಾಡ ಇದೆ. ಮುಸುಕುಧಾರಿ ಮೂಲವನ್ನ ಹೇಳಿದ್ದು ಕೂಡ ನಾನೇ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸೆಂಥಿಲ್ ಮನೆ ಮೆಟ್ಲು ಹತ್ತೋದು ಮಾತ್ರ ಬಾಕಿ ಇದೆ, ಇದರಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಸೆಂಥಿಲ್ ಸಾಬೀತುಪಡಿಸಲಿ. ಸಂಸದ ಶಶಿಕಾಂತ್ ಸೆಂಥಿಲ್ಗೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ದಾರೆ. ಮೊಕದ್ದಮೆ ಕೇಸು ಅಂತದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡ ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ ರಾಜಕಾರಣಿ ಆದ್ಮೇಲೂ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನ ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ. ಇವತ್ತು ಎನ್ಐಎ ಮತ್ತು ಸಿಬಿಐ ಇನ್ವೆಸ್ಟಿಗೇಷನ್ ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಹಾಕೋದು ಕೇಸ್ ಅವರು ಹಾಕಿರಲಿ. ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವ್ರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ಶಶಿಕಾಂತ್ ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ಕನ್ನು ಏನು ಕೊಟ್ಟಿದ್ದಾರೆ, ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ SIT ರಚನೆ ಆಗಿರುವಂತ ವಿಚಾರ. ಮತ್ತೆ ನಾನೊಂದು ಮಾತು ಹೇಳ್ತಾ ಇದ್ದೀನಲ್ಲ, ಅವತ್ತು ತಾವು ಬಳ್ಳಾರಿಯಲ್ಲಿ ಇದ್ರ ಅಲ್ಲಲ್ಲ, ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು 2011 ಬೆಳಗಿನ ಜಾವ 5 ಗಂಟೆಗೆ ಅವನಿಲ್ಲಿ ಬಂದು ಕೆಲಸ ಮಾಡಿದ್ದ ಕೇಳಿ ನೀವು ಅಷ್ಟೇ. ಶಶಿಕಾಂತ್ ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಜನಾರ್ದನ್ ರೆಡ್ಡಿ ವರ್ಸಸ್ ಶಶಿಕಾಂತ್ ಸೆಂಥಿಲ್. ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದ್ರಲ್ಲಿ ಬಹಳ ಗಂಭೀರವಾದಂತಹ ವಿಚಾರಗಳಿದೆ. ಈ ಧರ್ಮಸ್ಥಳ ವಿಚಾರದಲ್ಲಿ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇದೆ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಸೆಂಥಿಲ್ ಬೇರೆ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ. ದಿನ ಒಂದೊಂದು ಡ್ರಾಮಾ ರಿವೀಲ್ ಆಗ್ತಾ ಇದೆ. ನನ್ನ ಹೆಸರು ಬಂದಿರೋದ್ರಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನ್ ನಡೆದಿದೆ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಏನು ಮೊನ್ನೆ ಅಷ್ಟೇ ನಡೆದಂತ ಸದನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳ ವಿಚಾರದಲ್ಲಿ ಅನ್ಯ ರಾಜ್ಯದ ರಾಜಕಾರಣಿಯ ಏನು ಕೈವಾಡ ಇದೆ ಮತ್ತು ಅದರ ಬಗ್ಗೆ ನಮಗೂ ಕೂಡ ಶಂಕೆ ಇದೆ ಅನ್ನುವಂತ ವಿಚಾರವನ್ನ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲೂ ಕೂಡ ಹೇಳಿದ್ರು. ರಿಪಬ್ಲಿಕನ್ನಕ್ಕೂ ಕೂಡ ಹೆಸರನ್ನ ಹೇಳೋ ಮೂಲಕ, ಅಂದ್ರೆ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅನ್ನುವಂತ ಪ್ರಸ್ತಾಪವನ್ನ ಮೊದಲ ಬಾರಿಗೆ ರಿಪಬ್ಲಿಕನ್ನದಲ್ಲೇ ಜನಾರ್ದನ್ ರೆಡ್ಡಿ ಅವರು ಪ್ರಸ್ತಾಪವನ್ನ ಮಾಡಿದಂಥದ್ದು. ಸೊ ಅದಕ್ಕೆ ಬದ್ಧವಾಗಿ ಕೂಡ ಈಗಲೂ ಕೂಡ ನಾನು ಇದ್ದೇನೆ ಅನ್ನುವಂತ ಮಾತನ್ನ ಈಗ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಯಾವಾಗ ನೇರವಾಗಿ ಸಂಸದ ಶಶಿಕಾಂತ್ ಸೆಂಥಿಲ್ ಮೇಲೆ ಆರೋಪವನ್ನ ಮಾಡ್ತಾರೆ, ಈವರೆಗೂ ಸುಮ್ಮನಿದ್ದಂತ ಶಶಿಕಾಂತ್ ಸೆಂಥಿಲ್ ಈಗ ನೇರವಾಗಿ ಬಂದು ಬೆಂಗಳೂರಿನ ಏನು ಸಿವಿಲ್ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಬಹಳ ಪ್ರಮುಖ ಮತ್ತು ಸ್ಪಷ್ಟವಾಗಿದೆ. ನನ್ನ ವಿರುದ್ಧ ಏನು ಆರೋಪವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೂರನ್ನ ಕೊಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಈಗ ಶಶಿಕಾಂತ್ ಸೆಂಥಿಲ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಗಣಿ ಹಗರಣವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟ. ಅಂದ್ರೆ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ತಿರುವುಗಳು ಏನು ಪಡ್ಕೊಳ್ತಾ ಇದೆ. ಇದರಿಂದ ಹೆಚ್ಚೆಂತ ಸೆಂಥಿಲ್ ಅವರು ನನ್ನ ಮೇಲೆ ಎಲ್ಲಿ ಈ ಒಂದು ಪ್ರಕರಣ ಬರುತ್ತೆ ಅನ್ನುವಂತ ವಿಚಾರಕ್ಕೆ ಈಗ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದಾವೆಯನ್ನ ಹೂಡ್ತಾ ಇರ್ತಕ್ಕಂಥದ್ದು, ಮಾನನಷ್ಟ ಮೊಕದ್ದಮೆಯನ್ನ ಹೂಡಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವಾಗ ಜನಾರ್ದನ್ ರೆಡ್ಡಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಯಾವಾಗಾದ್ರೂ ಕೂಡ ದಿನಾಂಕವನ್ನು ನಿಗದಿ ಮಾಡಿ ವಿಚಾರಣೆಗೆ ಕರೀಬಹುದಂತ ಸಾಧ್ಯತೆ ಇದೆ. ಈ ಪ್ರಮುಖವಾಗಿ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಅನ್ನುವಂತ ವಿಚಾರವನ್ನು ಕೂಡ ಕೇಳಬಹುದಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಈಗಾಗಲೇ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ. ಜೊತೆಗೆ ಏನು ಈ ಒಂದು ಧರ್ಮಸ್ಥಳದ ಪ್ರಕರಣದಿಂದ ಯಾರೆಲ್ಲ ಇದ್ದಾರೆ ಮತ್ತು ಏನೆಲ್ಲ ಘಟನೆ ಆಗಿದೆ ಅದನ್ನ ನಾನು ಈಗಾಗಲೇ ಬಹಿರಂಗಪಡಿಸಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಜನಾರ್ದನ್ ರೆಡ್ಡಿ ಹೇಳಿಕೆ ಏನ್ ಕೊಟ್ಟಿದ್ರು ಅದಕ್ಕೆ ನಾನು ಈಗಲೂ ಕೂಡ ಬದ್ಧ ಇದ್ದೀನಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಶಶಿಕಾಂತ್ ಸೆಂಥಿಲ್ ಇದರಿಂದ ಏನಾದ್ರೂ ಸ್ಪಷ್ಟವಾಗಿ ಸಿಕ್ಕಾಕೊಂಡಿದ್ದೇ ಆದಲ್ಲಿ ಅವರು ಮನೆಗೆ ಹೋಗ್ತಾರೆ, ಮನೆಯ ಮೆಟ್ಟಿಲನ್ನಷ್ಟೇ ಹತ್ತಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಒಂದು ಅಚ್ಚರಿಯನ್ನ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಲಕ್ಷ್ಮಿ.
ಅವತ್ತು ತಾವು ಬಳ್ಳಾರಿಯಲ್ಲಿ ಇದ್ರ? ಅಲ್ಲಲ್ಲ, ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು 2011 ಬೆಳಗಿನ ಜಾವ 5 ಗಂಟೆಗೆ ಅವನಿಲ್ಲಿ ಬಂದು ಕೆಲಸ ಮಾಡಿದ್ದ ಕೇಳಿ ನೀವು ಅಷ್ಟೇ. ಶಶಿಕಾಂತ್ ಸೆಂಥಿಲ್ ಕಾನ್ಸ್ಟಿಟ್ಯೂಷನ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಜನಾರ್ದನ್ ರೆಡ್ಡಿ ವರ್ಸಸ್ ಶಶಿಕಾಂತ್ ಸೆಂಥಿಲ್. ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದ್ರಲ್ಲಿ ಬಹಳ ಗಂಭೀರವಾದಂತಹ ವಿಚಾರಗಳಿದೆ. ಈ ಧರ್ಮಸ್ಥಳ ವಿಚಾರದಲ್ಲಿ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇದೆ ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಸೆಂಥಿಲ್ ಬೇರೆ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ. ದಿನ ಒಂದೊಂದು ಡ್ರಾಮಾ ರಿವೀಲ್ ಆಗ್ತಾ ಇದೆ. ನನ್ನ ಹೆಸರು ಬಂದಿರೋದ್ರಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನ್ ನಡೆದಿದೆ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಏನು ಮೊನ್ನೆ ಅಷ್ಟೇ ನಡೆದಂತ ಸದನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಧರ್ಮಸ್ಥಳ ವಿಚಾರದಲ್ಲಿ ಅನ್ಯ ರಾಜ್ಯದ ರಾಜಕಾರಣಿಯ ಏನು ಕೈವಾಡ ಇದೆ ಮತ್ತು ಅದರ ಬಗ್ಗೆ ನಮಗೂ ಕೂಡ ಶಂಕೆ ಇದೆ ಅನ್ನುವಂತ ವಿಚಾರವನ್ನ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲೂ ಕೂಡ ಹೇಳಿದ್ರು. ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಹೆಸರನ್ನ ಹೇಳೋ ಮೂಲಕ, ಅಂದ್ರೆ ಇದರ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅನ್ನುವಂತ ಪ್ರಸ್ತಾಪವನ್ನ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲೇ ಜನಾರ್ದನ್ ರೆಡ್ಡಿ ಅವರು ಪ್ರಸ್ತಾಪವನ್ನ ಮಾಡಿದಂತದ್ದು. ಸೊ ಅದಕ್ಕೆ ಬದ್ಧವಾಗಿ ಕೂಡ ಈಗಲೂ ಕೂಡ ನಾನು ಇದ್ದೇನೆ ಅನ್ನುವಂತ ಮಾತನ್ನ ಈಗ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಯಾವಾಗ ನೇರವಾಗಿ ಸಂಸದ ಶಶಿಕಾಂತ್ ಸೆಂಥಿಲ್ ಮೇಲೆ ಆರೋಪವನ್ನ ಮಾಡ್ತಾರೆ, ಈವರೆಗೂ ಸುಮ್ಮನಿದ್ದಂತ ಶಶಿಕಾಂತ್ ಸೆಂಥಿಲ್ ಈಗ ನೇರವಾಗಿ ಬಂದು ಬೆಂಗಳೂರಿನ ಏನು ಸಿವಿಲ್ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಬಹಳ ಪ್ರಮುಖ ಮತ್ತು ಸ್ಪಷ್ಟವಾಗಿದೆ. ನನ್ನ ವಿರುದ್ಧ ಏನು ಆರೋಪವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೂರನ್ನ ಕೊಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಈಗ ಶಶಿಕಾಂತ್ ಸೆಂಥಿಲ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಗಣಿ ಹಗರಣವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟ. ಅಂದ್ರೆ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ತಿರುವುಗಳು ಏನು ಪಡ್ಕೊಳ್ತಾ ಇದೆ. ಇದರಿಂದ ಎಚ್ಚೆತ್ತ ಸೆಂಥಿಲ್ ಅವರು ನನ್ನ ಮೇಲೆ ಎಲ್ಲಿ ಈ ಒಂದು ಪ್ರಕರಣ ಬರುತ್ತೆ ಅನ್ನುವಂತ ವಿಚಾರಕ್ಕೆ ಈಗ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದಾವೆಯನ್ನ ಹೂಡ್ತಾ ಇರ್ತಕ್ಕಂಥದ್ದು, ಮಾನನಷ್ಟ ಮೊಕದ್ದಮೆಯನ್ನ ಹೂಡಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವಾಗ ಜನಾರ್ದನ್ ರೆಡ್ಡಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಯಾವಾಗಾದ್ರೂ ಕೂಡ ದಿನಾಂಕವನ್ನು ನಿಗದಿ ಮಾಡಿ ವಿಚಾರಣೆಗೆ ಕರೀಬಹುದಂತ ಸಾಧ್ಯತೆ ಇದೆ. ಈ ಪ್ರಮುಖವಾಗಿ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಅನ್ನುವಂತ ವಿಚಾರವನ್ನು ಕೂಡ ಕೇಳಬಹುದಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಈಗಾಗಲೇ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ. ಜೊತೆಗೆ ಏನು ಈ ಒಂದು ಧರ್ಮಸ್ಥಳದ ಪ್ರಕರಣ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಏನೆಲ್ಲ ಘಟನೆ ಆಗಿದೆ ಅದನ್ನ ನಾನು ಈಗಾಗಲೇ ಬಹಿರಂಗಪಡಿಸಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಜನಾರ್ದನ್ ರೆಡ್ಡಿ ಹೇಳಿಕೆ ಏನ್ ಕೊಟ್ಟಿದ್ರು ಅದಕ್ಕೆ ನಾನು ಈಗಲೂ ಕೂಡ ಬದ್ಧ ಇದ್ದೀನಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಶಶಿಕಾಂತ್ ಸೆಂಥಿಲ್ ಇದರಿಂದ ಏನಾದ್ರೂ ಸ್ಪಷ್ಟವಾಗಿ ಸಿಕ್ಕಾಕೊಂಡಿದ್ದೇ ಆದಲ್ಲಿ ಅವರು ಮನೆಗೆ ಹೋಗ್ತಾರೆ, ಮನೆಯ ಮೆಟ್ಟಿಲನ್ನಷ್ಟೇ ಹತ್ತಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ